ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಒಂದು ರೆಸಿಪಿ ನಿಮಗೆಲ್ಲ ಗೊತ್ತಿರ್ಬೋದು. ಯಾವ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರು ತಿರಮಿಸು. ಸೊ ಅದಕ್ಕೋಸ್ಕರ ಅದನ್ನು ಒಂದು ಸಲ ಆದರೂ ಟ್ರೈ ಮಾಡಿ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ನಾನು ಒರಿಜಿನಲ್ ತಿರಮಿಸುನ ತಿಂದಿಲ್ಲ, ಬಟ್ ಇದು ಯಾವ ಥರ ಇರುತ್ತೆ. ಕೆಲವರು ಹೇಳಿದ್ರು ಅಯ್ಯೋ ವಾವ್ ಅಂತ, ಕೆಲವರು ಅಯ್ಯೋ ಕೆಟ್ಟದಾಗಿದೆ ಅಂತ. ಸೊ ಅದಕ್ಕೋಸ್ಕರ ನಾವೇ ಟ್ರೈ ಮಾಡಿ ನಿಮಗೆ ನನ್ನ ತಿರಮಿಸು ಯಾವ ಥರ ಬಂತು ಅಂತ ನಿಮಗೆ ಹೇಳ್ತೀನಿ. ಫಸ್ಟಿಗೆ ನಾನಿಲ್ಲಿ ವೀಟ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದನ್ನು ಸೈಡ್ ಕಟ್ ಮಾಡಿ, ಎಲ್ಲದನ್ನು ಸೈಡನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಫಸ್ಟಿಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಫಸ್ಟಿಗೆ ಈ ಬ್ರೆಡ್ ಸೈಡ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಇದಕ್ಕೆ ರಸ್ಕ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಮನೇಲಿ ಹೋಮ್ ಮೇಡ್ ಬ್ರೆಡ್ ಕೂಡ ನೀವು ಮಾಡ್ಬೋದು. ಬ್ರೆಡ್ ಸೈಡ್ ಕಟ್ ಆದಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೋಬೇಕು, ಯಾಕಂದರೆ ಅದು ಕರಗಬೇಕಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬ್ರೆಡ್ಡನ್ನು ಅದರಲ್ಲಿ ಜಸ್ಟ್ ಡಿಪ್ ಮಾಡಿ ಬೌಲಿಗೆ ಹಾಕಿ ನಾನು ಫ್ರೀಝರಲ್ಲಿ ಫಸ್ಟ್ ಲೇಯರ್ನ ಫ್ರೀಝರಲ್ಲಿ ಇಡ್ತಿದ್ದೀನಿ, ಯಾಕಂದರೆ ಕರೆಕ್ಟಾಗಿ ಸೆಟ್ ಆಗಲಿ ಅಂತ ನಾನು ಇಡ್ತಾಯಿದ್ದೀನಿ. ಆಮೇಲೆ ಕ್ರೀಮ್ ಮಾಡ್ಕೋಬೇಕು ಮೇಲ್ಗಡೆ. ಅದಕ್ಕೋಸ್ಕರ ಸ್ವಲ್ಪ ಪನ್ನೀರ್ ನಾನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ವೇಸ್ಟ್ ಆಗಿಬಿಟ್ರೆ ಕಷ್ಟ ಅಲ್ಲ. ಚೆನ್ನಾಗಿದ್ರೆ ಇನ್ನೊಂದು ಸಲ ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಪನ್ನೀರು, ಸ್ವಲ್ಪ ಕುಕ್ಕಿಂಗ್ ಕ್ರೀಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಚೀಸ್ ಕೂಡ ನೀವು ಹಾಕೋಬೋದಂತೆ, ಬೇರೆ ವೀಡಿಯೋದಲ್ಲಿ ನೋಡಿದ್ದೀನಿ ಚೀಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಹನಿ, ಬೇಕಿದ್ರೆ ನೀವು ಶುಗರ್ ಕೂಡ 1 ಸ್ಪೂನ್ ಹಾಕೋಬೋದು, ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ. ಅದನ್ನು ಈಗ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಲೇಯರ್ ಹಾಕ್ಕೊಂಡಿದ್ನಲ್ಲ ಬ್ರೆಡ್, ಅದ್ರ ಮೇಲೆ ಮಾಡಿರುವಂಥ ಪೇಸ್ಟನ್ನು ಫಸ್ಟ್ ಒಂದು ಲೇಯರ್ ಅದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಒರಿಜಿನಲ್ ಚೆನ್ನಾಗಿರ್ಬೋದೇನೋ, ಅದಕ್ಕೆ ಚೀಸು ಬೇರೆ ಬೇರೆ ಕ್ರೀಮ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡ್ತಾ ಇರ್ಬೋದು. ಅಂದರೆ ಬೇಕ್ರೀಸ್ ಈಗ ಮಾಡೋರು, ತಿರಮಿಸು ಪ್ರಾಪರಾಗಿ ಮಾಡೋರು. ಬಟ್ ಈ ಮನೆಯಲ್ಲೇ ಕೆಲವ್ರು ಮಾಡ್ತಾರಲ್ಲ, ಕೆಲವ್ರು ತುಂಬ ಚೆನ್ನಾಗಿದೆ ಅಪ್ಪ ವಾವ್ ಅಂತ ಹೇಳಿದ್ದು ವೀಡಿಯೋ ನೋಡಿದ್ದೇ ಜಾಸ್ತಿ ನಾನು ಆ್ಯಕ್ಚುಲಿ. ಅದಕ್ಕೋಸ್ಕರ ನನ್ನ ಮಗಳು ಯಾವಾಗಲೂ ವೀಡಿಯೋ ನೋಡಿದ್ರು ಹೇಳ್ತಾ ಅಮ್ಮ ನನಗೂ ಮಾಡಿಕೊಡು ಅಂತ. ಅದಕ್ಕೋಸ್ಕರ ಹೋಗಲಿ ಅತ್ಲಾಗ ಒಂದು ಸಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಎಲ್ಲ ಬ್ರೆಡ್ಡನ್ನು ಒಂದೊಂದು ಲೇಯರ್ ಕ್ರೀಮು, ಒಂದೊಂದು ಲೇಯರ್ ಬ್ರೆಡ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಇದು ಡಿಕಾಕ್ಷನ್ ಏನಿದೆ ಅದರಲ್ಲಿ ಡಿಪ್ ಮಾಡಿ ಅದಕ್ಕೆ ಲೇಯರ್ ಬೈ ಲೇಯರ್ ಆ್ಯಡ್ ಮಾಡಿ ಮೇಲೆ ಕ್ರೀಮ್ ಹಾಕಿ ಮೇಲ್ಗಡೆ ಈ ಥರ ಕ್ರೀಮನ್ನು ಹಾಕ್ಕೊಳ್ಳಿ. ಅದು ಟೇಸ್ಟ್ ಯಾವ ಥರ ಇತ್ತು ಅಂತ, ನನಗೆ ಯಾವ ಥರ ಬಂತು ಅಂತ ನಿಮಗೆ ವೀಡಿಯೋನ ಫುಲ್ ನೋಡಿ ಗೊತ್ತಾಗತ್ತೆ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ. ಯಾಕಂದರೆ ನನ್ನ ಮಕ್ಕಳು ರಿವ್ಯೂಸ್ ಕೊಡ್ತಾರೆ, ಯಾವತ್ತೂ ಮಕ್ಕಳು ಸುಳ್ಳು ಹೇಳಲ್ಲ, ಕರೆಕ್ಟಾಗಿ ಹೇಳ್ತಾರೆ ಮಕ್ಕಳು. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ ಮಕ್ಕಳು. ಯಾವತ್ತೂ ಚಿಕ್ಕ ಮಕ್ಕಳೆಲ್ಲ ಸುಳ್ಳು ಹೇಳಲ್ಲ. ಇವಾಗ ಎಲ್ಲದನ್ನು ಲೇಯರ್ ಬೈ ಲೇಯರ್ ಹಾಕಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೋಕೋ ಪೌಡರ್ ಏನಿದೆ ಅದನ್ನು ಸ್ವಲ್ಪ ಉದುರಿಸ್ಕೊಳ್ಳಿ. ಈಗ ನೋಡಿ ಈ ರೇಂಜಿಗಿದೆ ಇದು. ಇದನ್ನು ಈಗ 1 ಅವರ್ ಅಥವಾ 2 ಅವರ್ ಫ್ರೀಝರಲ್ಲಿ ಇಡೋದು ಬೇಡ, ನಾರ್ಮಲ್ ಫ್ರಿಜ್ಜಲ್ಲೇ ಇಟ್ಬಿಟ್ಟು ಈಗ 1 ಅವರ್ ಆದಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಟೇಸ್ಟ್ ನೋಡೋಣ ಬನ್ನಿ. ಹೇಗಿದೆ? ನೈಸ್? ನಾಟ್ ನೈಸ್? ಟೇಸ್ಟ್ ಓಕೆ, ನಾಟ್ ಬ್ಯಾಡ್. ಸ್ವಲ್ಪ ಕಾಫಿ ಪುಡಿ ಫ್ಲೇವರ್ ಬರ್ತಲ್ಲ, ಚೆನ್ನಾಗಿದೆ ಬಾಬು. ಜಸ್ಟ್ ಅದು ಕೇಕ್ ನಾಟ್ ನೈಸ್. ಒಂದು
ಸಲ ಟ್ರೈ ಮಾಡ್ಬೋದು.